ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ದಿ ಹುಕ್ಕೇರಿ ತಾಲೂಕಾ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಪ್ರಚಾರಾರ್ಥವಾಗಿ ಇಂದು ಕಮತ್ನೂರ್ ಗ್ರಾಮದ ಕಲ್ಮೇಶ್ವರ ದೇವಸ್ಥಾನದ ಆವರಣದ ಮುಂದುಗಡೆ ಈ ಸಭೆಯು ನಡೆಯಿತು. ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿಯಾದ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಇವರು ಮಾತನಾಡುತ್ತಾ ಈ ಒಂದು ಬರುವಂತ ಚುನಾವಣೆಗೆ ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪ್ಯಾನೆಲ್ಗೆ ತಾವು ಮತದಾನ ನೀಡಿ ಮುಂಬರುವ ಅಭಿವೃದ್ಧಿ ಕೆಲಸಕ್ಕೆ ಸಹಕರಿಸಿ ಎಂದು ಅವರು ತಮ್ಮ ಭಾಷಣದಲ್ಲಿ ಹೇಳಿದರು. ವೇದಿಕೆ ಮೇಲೆ ಉಪಸ್ಥಿತಿ ಮುಖಂಡರಾದ ಶಂಕರ್ ಸಾತಪ್ಪ ತರ್ಕಾರ್, ಭರಮಗೌಡ ಜಕ್ಕಪ್ಪ ಪಾಟೀಲ್, ಶಿವಲಿಂಗ ಚನ್ನಮಲ್ಲ ಪುಟ್ಟಿ, ಗಂಗಾಧರ್ ಭೀಮಗೌಡ ಪಾಟೀಲ್, ರುದ್ರಪ್ಪ ತೋಟಿಗೇರ್, ರಾಜಪ್ಪ ನಿಜಪ್ಪ ಮೇಗಡೆ, ಶಾಮರಾವ್ ಪುಂಡ್ಲಿಕ್ ತಳವಾರ್, ಅದೇ ರೀತಿ ಜಗದೀಶ್ ಕಾಮತ್ ಇವರು ನಿರೂಪಣೆ ಮಾಡಿದರು. ವಿಶೇಷ ಉಪಸ್ಥಿತಿ ಶ್ರೀಮತಿ ನಿಶಾ ಕಿಲ್ಲೆದಾರ್ ಸಮಾಜ ಸೇವಕಿ, ಶಿವಾನಂದ್ ಪಾಟೀಲ್ ನಿಮ್ಮೇದಾರ್, ಭಾಗೀರಥಿ ಪಾಟೀಲ್, ಅಶೋಕ್ ಪಟ್ಟಣಶೆಟ್ಟಿ, ರೇಖಾ ದಾದುಗೋಳ್, ಶಂಕರ್ ಹೆಗಡೆ, ಬಸವರಾಜ್ ಕೋಳಿ, ಕಿರಣ್ ಸಿಂಗ್ ರಜಪೂತ್, ಪ್ರಭುದೇವ್ ಪಾಟೀಲ್, ಋಷಭ್ ಪಾಟೀಲ್, ಮೌನೇಶ್ ಪುದ್ದಾರ್ ಹಾಗೂ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ಗ್ರಾಮಸ್ಥರು, ಮತದಾರರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್, ಕಮತನೂರ್. ನಿಮಗೆ ಕೊಡಾಕ ನಿಮ್ಮಿಂದ ಒಂದು ಬೆಳೆ 30 ಪಡಿ ನಾವೆಲ್ಲ ಕಡೆ ನೋಡಿದ್ವಿ. ಈ ಪದ್ಧತಿ ನಿಲ್ಲಬೇಕು. ಈ ಸಹಕಾರಿ ಸಂಘ ನಿಮ್ದಿದೆ, ರೈತರಿಗೋಸ್ಕರ ನಿರ್ಮಾಣ ಮಾಡುವಂತ ಸಂಘ ಇದೆ. ನಿಮ್ಮ ಆಶಯ ಪೂರೈಸಲಿಕ್ಕೆ ಮಾಡಿದೆ, ಇದನ್ನ ಸರ್ಕಾರ ಮಾಡಿದೆ. ಅದಕ್ಕೆ ದಯವಿಟ್ಟು ಇದು ಸಹಕಾರಿ ರಂಗದಲ್ಲೇ ಉಳಿಬೇಕು. ಅಲ್ಲಿ ಯಾರು ಕೂಡ ನೀವು ಯಾರಿಗೂ ಹೇಳದೆ ನಿಮ್ಮ ಒಂದು ಫೋನ್ ಮೇಲೆ ಆ ಕಚೇರಿಗೆ ಹೋದ್ರೆ ನಿಮ್ಮ TC ಬರಬೇಕು, ನಿರಂತರ ಜ್ಯೋತಿ ಆಗಬೇಕು, ಎಲ್ಲ ಮೂಲ ಸೌಕರ್ಯಗಳನ್ನ ಅದು ಕೊಡ್ಲಿಕ್ಕೆ ಭದ್ರ ಆಗಬೇಕು. ಅಂತವ್ರನ್ನ ಆಯ್ಕೆ ಮಾಡಬೇಕು. ಅಂತವ್ರಿಗೆ ಮತ್ತೊಂದು ಅವಕಾಶ ಕೊಡಬೇಕಂತ ನಿಮ್ಮಲ್ಲಿ ನಾವಿಲ್ಲಿ ವಿನಂತಿ ಮಾಡ್ಕೊಳ್ಳಿಕ್ಕೆ ಮತ್ತೊಂದು ಗ್ರಾಮಕ್ಕೆ ಬಂದಿದ್ದೀವಿ. ಅದಕ್ಕೆ ಅಪ್ಪನಗೌಡ್ರಿಗೆ ಬಹಳ ಜನ ಹೊಸ ಪೀಳಿ ಗೊತ್ತಿಲ್ಲ ಯಾರು ಅಪ್ಪನಗೌಡ್ರು ಅಂತ ಬಹಳ ಕಡೆ ಪ್ರಶ್ನೆ ಮಾಡ್ತಿದ್ದಾರೆ. ಯಾರು ಅಪ್ಪನಗೌಡ್ರು, ಹೆಂಗ್ ಕಟ್ರು, ಅವ್ರು ಮರ್ತಿದ್ದಾರೆ ಜನ. ಅದಕ್ಕೆ ಮತ್ತೆ ಅವ್ರು ನಾವು ಚಲಾವಣೆ ತರಬೇಕಿದೆ. ಅಪ್ಪನಗೌಡ್ರು ಯಾರು, ಯಾಕೆ ಕಟ್ಟಿದ್ರು, ಅವರು ಕಟ್ಟಿದ ಹೀರಾ ಶುಗರ್ ದುಡ್ಡನ್ನು ತೆಗೆದು ನಾವು ಇಲ್ಲಿ ನಿಡುಸೋಚಿಯಲ್ಲಿ ಕಾಲೇಜುಗಳನ್ನ ಕಟ್ಟಿದೀವಿ. ಇಂಜಿನಿಯರಿಂಗ್ ಕಾಲೇಜ್ ಅದು ಕೊಟ್ಟಿದ್ರೆ ಎಷ್ಟು ಜನ ಇವತ್ತು ವಿದೇಶಗಳಲ್ಲಿದ್ದಾರೆ, ಎಷ್ಟು ಬಾಂಬೆದಲ್ಲಿದ್ದಾರೆ, ಪುಣಾದಲ್ಲಿದ್ದಾರೆ, ಬೆಂಗಳೂರಲ್ಲಿದ್ದಾರೆ. ಅದು ಕೊಡುಗೆ ಯಾರ್ದಂದ್ರೆ ಯಾರ್ದು ಕೊಡುಗೆ? ಅಪ್ಪನಗೌಡ್ರು, ಬಸ್ಗೌಡ್ರು, DT ಪಾಟೀಲ್ ಅವ್ರ ಕೊಡುಗೆಯಿಂದ ಅಂತ ದೊಡ್ಡ ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇವನ್ನೆಲ್ಲ ಜನ ಮರ್ತಿ ಅದ. ಅದಕ್ಕಾಗಿ ನಾವು ಅಪ್ಪನಗೌಡ ಹೆಸರನ್ನು ಇಡ್ಲಿಕ್ಕೆ ನಿರ್ಧಾರ ಮಾಡಿದೀವಿ. ನಿಮ್ ಸಹಕಾರಿ ಸಂಘ ವಿದ್ಯುತ್ಗೆ ಅದು ಇನ್ನು ಮುಂದೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಅಲ್ಲ, ಅದು ಅಪ್ಪನಗೌಡ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಅಂತ ಹೆಸರು ಇಟ್ಟಿದ್ದೀವಿ. ಹುಕ್ಕೇರಿಯಲ್ಲಿ ಇರ್ಬೋದು, ಬೆಳಗಾವಿಯಲ್ಲಿ ಇರ್ಬೋದು, ಇಲ್ಲಿ ನಿರ್ಬಂಧಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ವತಂತ್ರದ ಸಂವಿಧಾನ ಕೊಟ್ಟಿದ್ದಾರೆ. ಯಾರು ಎಲ್ಲಿ ಬೇಕಾಲಿ ಬದುಕಬಹುದು, ಎಲ್ಲಿ ಬೇಕಾಲಿ MLA ಆಗ್ಬೋದು, ಎಲ್ಲಿ ಬೇಕಾಲಿ MP ಆಗ್ಬೋದು ಅಂತ ಹೇಳುವಂತ ಪ್ರಯತ್ನ ಸಂವಿಧಾನ ಮೂಲಕ ಆಗಿದೆ. ಅದನ್ನ ಇವ್ರು ಹೇಳ್ತಾರೆ. ಯಾಕಂದ್ರೆ ಈಗ ನಮ್ಮ ಅಧಿಕಾರಿಗೆ ಹೋಗಿತ್ತಂತ ಈಗ ಎಲ್ಲಾರು ಹೇಳ್ತಾರೆ. ಇದೆಲ್ಲ ಯಾಕಂದ್ರೆ ತಮ್ಮ ಮುಂದಿನ ಮಕ್ಕಳಿಗೆ ಅಧಿಕಾರ ಟ್ರಾನ್ಸ್ಫರ್ ಇದಾವೆ. ಇದು ನಿಮಗೇನು ಕೊಡಕ್ಕಲ್ಲ, ಅವ್ರ ಅಧಿಕಾರ ಅಲ್ಲೇ ಉಳಿಬೇಕಾದ, ಎಲ್ಲಿ ಹೋಗ್ಬಾರ್ದು. ಹಲವಾರು ಸುಳ್ಳುಗಳನ್ನ ಹೇಳ್ತಿದ್ದಾರೆ. ಇದನ್ನ ಯಾರು ಕೂಡ ತಾವು ಕಿವಿಗೊಡದೆ ನಾವು ಅಪ್ಪನಗೌಡ ಪಾಟೀಲ ಅವ್ರ ಏನು ಒಂದು ಕನಸಿತ್ತು, ಬಸಗೌಡ ಪಾಟೀಲ್ ಅವ್ರ ಕನಸಿತ್ತು, DT ಪಾಟೀಲ್ ಕನಸನ್ನ ನನಸು ಮಾಡ್ಲಿಕ್ಕೆ ಅಪ್ಪನಗೌಡ ಪಾಟೀಲ್ ಅವರ ಪ್ಯಾನಲ್ಗೆ ತಾವು ಆಶೀರ್ವಾದ ಮಾಡಿ ಹುಕ್ಕೇರಿ ತಾಲೂಕಿನ ರಾಜಕೀಯ ಇತಿಹಾಸವನ್ನ ತಾವು ಬದಲಾವಣೆ ಮಾಡ್ಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತಾರೆ. ನೆನೆಗುದ್ದಿಗೆ ಬಿದ್ದಿದ್ದ ಹೆಬ್ಬಾಳ ಹಾದಿಗೆ ಓವರ್ ಹೆಡ್ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿಕೊಟ್ಟಂತ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ನಮ್ಮ ಗ್ರಾಮದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಈ ಮುಖಾಂತರ ತಿಳಿಸ್ತಾ ಇದ್ದೇನೆ. ಜಾರಕಿಹೊಳಿ ಅವರಿಗೆ ನಮ್ಮ ಗ್ರಾಮದ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದರಂತೆ ವೇದಿಕೆ ಮೇಲೆ ಹಾಜರಾದ ಅವರಿವರನ್ನದೇ ಅವರು ಗಣ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬಾಂಧವರೇ, ಈ ಒಂದು ಚುನಾವಣಾ ಪ್ರಚಾರ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದದ್ದಕ್ಕೆ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ.